ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲಿಂದ ತಗೊಬಂದೆ ಅಲಸಣ್ಣು? ಚೇಪೆಕಾಯಿ ತುಂಬ ಚೆನ್ನಾಗಿತ್ತು, ಅದಕ್ಕೆ ಅಕ್ಕ ತಗೋತಾ ಇದ್ದಾಳೆ. ಈಗ ಬೇಲ್ ತಗೊಂಡಿದ್ದೀವಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎದ್ದು ನಮ್ಮಮ್ಮ ಕಾಫಿ ಕೊಟ್ಟಿದ್ದಾರೆ, ಕಾಫಿ ಕುಡಿತಾ ಇದ್ದೀನಿ. ಎಲ್ಲರೂ ಈಗ ಎದ್ದು ಕಾಫಿ ಕುಡಿತಾ ಇದ್ದಾರೆ. ಇಬ್ಬರು ಬಾವ ಇದ್ದಂತೆ ಅಕ್ಕ ಬುಕ್ಕರ್ ಥರ ಇರ್ತಾರೆ ಮನೇಲಿ. ಎಲ್ಲರೂ ಈಗ ಎದ್ದಿದ್ದಾರೆ. ಗುಡ್ ಮಾರ್ನಿಂಗ್ ಚಾರ್ಲಿ. ಚಾರ್ಲಿ ಇಲ್ಲಿ, ಚಾರ್ಲಿ ಈಗ ಎದ್ದು ಬರ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಬಾಬಾ. ಬೆಳಗಿನ ಶುಭೋದಯ. ಕಾಫಿ ಕುಡಿತಿದ್ದೀರಾ? ಟೀ ಕುಡಿತಾ ಇದ್ದೀವಿ. ನೀವು ಟೀನಾ? ನಾವೆಲ್ಲ ಕಾಫಿ ಕುಡಿತೀವಿ, ಇವರೊಬ್ಬರೇ ಟೀ ಕುಡಿಯೋದು. ನಮ್ಮ ಯಾರು ಇವರಾ? ನಮಸ್ತೆ ಮಹಾಲಕ್ಷ್ಮಿ ಅಂತ ಇವ್ರ ಹೆಸರು. ಈಗ ಮನೇಲೆ ಬಿಸ್ನೆಸ್ ಮಾಡ್ತವ್ರೆ. ಅಕ್ಕನಿಂದ ತಮ್ಮನಿಗೆ ತಲೆ ಮಸಾಜ್ ನಡೀತಾ ಇದೆ. ಅಕ್ಕ ಶುಗರ್ ಕಮ್ಮಿ ಅಂತೆ ಬಾವನ್ಗೆ. ಬೆಳಗ್ಗೆನೆ ಒಂದೊಂದು ಥರ ಕೆಲಸ ಆದರೆ ಇವರಿಬ್ರಿಗೆ ಈ ಥರ ಕೆಲಸ. ಇವರಿಬ್ಬರು ಅಣ್ಣ ತಮ್ಮಂದರು, ಒಂದೇ ತಾಯಿ ಮಕ್ಕಳು ಇವರಿಬ್ಬರು. ಒಂದು ನಾವು ಸಾಕೊಂಡಿದ್ದೀವಿ, ಒಂದು ನಮ್ಮ ಅಮ್ಮನ ಮನೇಲಿ ಸಾಕ್ತಾ ಇದ್ದಾರೆ. ಅವನ ಹೆಸರು ಚಾರ್ಲಿ, ಇವನ ಹೆಸರು ಟಿಂಕು. ಅವ್ನಿಗೆ ಯಾರು ಮುದ್ದು ಮಾಡಬಾರ್ದು. ಬುಡ ಅದೇನು ಮಾಡ್ತಾನೆ ನೋಡ್ತೀನಿ. ನಮ್ಮ ಅಮ್ಮನ ಮನೇಲಿ ಪ್ರಾಣಿಗಳೇ ಜಾಸ್ತಿ ಇರೋದು. ನೋಡ್ರಿ, 2 ಬೆಕ್ಕ ಸಾಕೊಂಡಿದ್ದಾರೆ. ಹಾಗೆ ನೋಡಿ, ಅಲ್ಲೊಂದು ನಾಯಿ ಐತೆ, ಹಾಗೆ ಈಚೆ ಕೋಳಿನೂ ಇದೆ. ನಮ್ಮ ಟಿಂಕು ಮುದ್ದಾಡೋಕ್ಕೆ ಬಿಡ್ತಾ ಇಲ್ಲ, ಭಯ ಕಚ್ಚಿಬಿಡ್ತಾನೆ ಅಂತ ಅವನು ಫ್ರೆಂಡ್ ಮಾಡ್ಕೋತಾ ಇದ್ದ. ನಮ್ಮಮ್ಮ ಬೆಳಿಗ್ಗೆನೇ ಎದ್ದು ಎಲ್ಲ ಪಾತ್ರೆಗಳನ್ನೂ ತೊಳಿತಾ ಇದ್ದಾರೆ. ಅವ್ರು ಯಾರಿಗೂ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ, ಎಲ್ಲ ಅವರೇ ಮಾಡ್ತಾರೆ. ಇಲ್ಲಿ ಟಿಂಕು ಮತ್ತು ಬೆಕ್ಕು 2 ಜಗಳ ಆಡ್ತಾನೇ ಇದ್ದಾವೆ. ನಾವು ಊರಿಗೆ ಬಂದರೆ ಹೀಗೇನೆ ಎಲ್ಲರೂ ಹೊರಗಡೆನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತಾರೆ. ಬೆಳಗ್ಗೆ ತಿಂಡಿಗೆ ಬೋಂಡ ಮತ್ತೇನಕ್ಕ ಮಾಡಿದ್ಯಾ? ಮೊಸರನ್ನ. ಎಲ್ಲಿ ಮೊಸರನ್ನ ಒಂದೇನ ಮಾಡಿದ್ದು? ಚಿತ್ರಾನ್ನ. ಮತ್ತೆ ನೋಡಿ ಇಲ್ಲಿ ಚಿತ್ರಾನ್ನ. ಚಿತ್ರಾನ್ನ, ಮೊಸರನ್ನ ಬೆಳಗ್ಗೆ ತಿಂಡಿಗೆ ರೆಡಿಯಾಗಿದೆ. ಬೋಂಡ ಸುಡ್ತಾ ಇದ್ದಾರೆ. ಅಡುಗೆ ಮನೇಲಿ ಯಾವ ಥರ ಆಡ್ತವ್ರೆ, ಎಲ್ಲ ಎಷ್ಟು ಜನ ಬಂದಿರ್ತಾರೆ. ಎಲ್ಲ ಫೋನ್ ಮಾಡಿ ಹಿಡ್ಕೊಂಡು ಕೂತವ್ರೆ. ಎಲ್ಲಿ ಎಲ್ಲಿ ಚಾರ್ಜಿಂಗ್ ಅಲ್ಲಿ ಎಲ್ಲ ಇದ್ದು ಹೇಳು. ನಮ್ಮಮ್ಮ ತಿಂಡಿ ಆಗಿದೆ ಬನ್ನಿ ಅಂತ ಎಲ್ಲರನ್ನೂ ಕೂಗ್ತಾ ಇದ್ದಾರೆ. ಆದರೆ ಇವ್ರ ಆಟ ಅಂತೂ ಇನ್ನೂ ಮುಗ್ದೇ ಇಲ್ಲ. ನಮ್ಮ ಯಜಮಾನರು ಮತ್ತು ನನ್ನ ತಮ್ಮ ಇಬ್ಬರು ಫ್ರೆಂಡ್ಸ್ ಥರನೇ ಇರೋದು. ಇವರಂತೂ ಯಾವಾಗಲೂ ಮಕ್ಕಳ ಥರನೇ ಆಡ್ತಾನೇ ಇರ್ತಾರೆ. ನಮ್ಮ ಯಜಮಾನರು ಚಾರ್ಲಿ ಜೊತೆ ಆಟ ಆಡ್ತಿರೋದಕ್ಕೆ ಟಿಂಕು ಬೇಜಾರು ಮಾಡಿಕೊಂಡು ಆಟಾಡಬೇಡ ಅಂತ ಹೇಳ್ತಾ ಇದ್ದ. ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಚಿತ್ರಾನ್ನ, ಮೊಸರನ್ನ ಮತ್ತೆ ಜೊತೆಗೆ ಬೋಂಡ. ನೋಡಿ ಫ್ರೆಂಡ್ಸ್, ಎಲ್ಲ ತಿಂಡಿ ಮಾಡ್ತಿದ್ದಾರೆ. ಬಾಬಾ ಎಲ್ಲಿಂದ ತಗೊಬಂದೆ ಅಲಸಣ್ಣು? ಇದು ಚಿಕ್ಕಪೇಟೆ ಮಾರ್ಕೆಟ್, ಕಲಾಸಿಪಾಳ್ಯ. ಓ, ಬೆಂಗಳೂರಿಂದ ತಗೊಬಂದ್ರಾ? ಇದ ನಾನು ನಿಜ ನಂಬೇಕಾ? ಹಣ್ಣಾಗೈತ ಬಾಬಾ ಇದು? ತಿನ್ನಂಗಿಲ್ಲ.
ನನ್ನ ತಂಗಿ ಪ್ರೆಗ್ನೆಂಟು, ಅದಕ್ಕೆ ತಿನ್ಬೋದಾ ಅಂತ ಕೇಳ್ತಾ ಇದ್ದಾಳೆ. ಹಲಸಿನಣ್ಣು ತಿನ್ಬೋದಾ ಹೇಳಿ, ಕಮೆಂಟಲ್ಲಿ ತಿಳಿಸಿ. ಹೋಗ್ಬೇಕು ಬೆಂಗಳೂರಿಗೆ, ಎಲ್ಲ ಈ ಥರ ಟೈಮ್ ಪಾಸ್ ಮಾಡ್ತಾವ್ರೆ, ಕ್ರಿಕೆಟ್ ನೋಡ್ತಾವ್ರೆ, ಇಲ್ಲೇ ಕೂತ್ಕೊ ಕಮೆಂಟ್ ಆಗ್ತಾವ್ರೆ ಇವರೆಲ್ಲ. ಮಧ್ಯಾಹ್ನದ ಊಟನೂ ಕೂಡ ರೆಡಿ ಮಾಡಿಬಿಟ್ರು ನಮ್ಮಮ್ಮ. ಕೊನೆಗೂ ಇವರು ಬೆಂಗಳೂರಿಗೆ ಹೋಗೋಕ್ಕೆ ರೆಡಿನೇ ಆಗಲಿಲ್ಲ, ಇನ್ನೂ ಮ್ಯಾಚ್ ನೋಡಿಕೊಂಡೇ ಕೂತಿದ್ರು. ನೋಡಿರಿ ನಮ್ಮ ಮನೆಯವರು ಮತ್ತು ನನ್ನ ತಮ್ಮ ಡೈನಿಂಗ್ ಟೇಬಲ್ ಮೇಲೆ ಹೋಗಿ ಕೂತ್ಬಿಟ್ಟಿದ್ದಾರೆ. ಇಬ್ಬರು ಇಳೀರಿ ಅಂತ ಪಾಪ ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ, ಅವರು ಅಲ್ಲೇ ಕೂತಿದ್ದಾರೆ. ಏನಕ್ಕೆ ಜಗಳ ಆಡ್ತಿರೋದು ಇಬ್ರು? ಅಮ್ಮ, ನಮ್ಮ ಮನೆಯಲ್ಲೇ 2 ನಾಯಿಗಳಿದಾವೆ, ವಿಪರೀತ ಕ್ವಾಟ್ಲೆ ಕೊಡ್ತವೆ. ಇಂಥ ನಾಯಿಗಳನ್ನ ನೀವು ಎಂದಾದ್ರೂ ನೋಡಿದ್ದೀರಾ? ನಮ್ಮ ಮನೇಲಿ ನೋಡ್ತಾ ಇರೋದು ಈ ಥರ ನಾಯಿಗಳು, ಅದು ಹಾಸಿಗೆ ಮೇಲೆ ಈ ಥರ ರಾಜಾರೋಷ ಆಡೋಂಥ ನಾಯಿಗಳು ನಮ್ಮ ಮನೇಲಿ ಜನರ ಮನೆಗಳ ಜಾಗದಲ್ಲಿ ನಾಯಿಗಳು. ಏನವ, ಏನಕ್ಕೆ ಜಗಳ ಆಡ್ತಿರೋದು ಇಬ್ರು? ಈಗ ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ, ಲಗೇಜ್ ಎಲ್ಲ ಗಾಡಿಗೆ ಹಾಕ್ಕೊಂಡು. ಬಾಯ್ 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 ಮಾಡ್ರಿ. ಶಿವನ ಸಮುದ್ರಕ್ಕೆ ಹೊಸ್ದಾಗಿ ರೋಡ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಬೆಟ್ಟನ ಕೊರೆದು ರೋಡ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ ಅಂದರೆ ಸುತ್ತಮುತ್ತ ಅಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಹಾಗೆ ಈ ರೋಡಲ್ಲಿ ಅಕ್ಕಪಕ್ಕದಲ್ಲಿ ಹಣ್ಣುಗಳು, ಕಬ್ಬಿನ ಹಾಲು, ಬೇಲ್ಪುರಿ ಎಲ್ಲನೂ ಮಾರ್ತಾಯಿದ್ರು. ಅದಕ್ಕೆ ನಾವು ಕೂಡ ಟೇಸ್ಟ್ ಮಾಡೋಣ ಅಂತ ಗಾಡಿನ ಈ ಜಾಗದಲ್ಲಿ ನಿಲ್ಲಿಸಿದ್ವಿ. ಈಗ ಇಲ್ಲಿ ಹೈವೇಲಿ ನಿಲ್ಲಿಸಿದ್ದೀವಿ. ಸೇಪೆಕಾಯಿ ತುಂಬ ಚೆನ್ನಾಗಿತ್ತು, ಅದಕ್ಕೆ ಅಕ್ಕ ತಗೋತಾ ಇದ್ದಾಳೆ. ಎಷ್ಟು ಚೆನ್ನಾಗಿದೆ ಇದು, ಹೊಸ್ದಾಗಿ ಮಾಡಿದ್ದಾರಂತೆ. ಕೊಳ್ಳೇಗಾಲದ ರೋಡು ತುಂಬ ಚೆನ್ನಾಗಿದೆ. ನೇಚರ್ ಅಂತೂ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಬೇಲ್ ತಗೊಂಡಿದ್ದೀವಿ, ಬೇಲ್ ಟೇಸ್ಟ್ ಮಾಡ್ತಾ ಇದ್ದೀವಿ. ಸಿಮ್ಸಾ ಕಡೆ ಯಾರಾದ್ರು ಬಂದರೆ ಇಲ್ಲಿ ಬಂದು ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿದೆ. ಹಾಗೆ ನೇಚರು ಕೂಡ ತುಂಬ ಚೆನ್ನಾಗಿದೆ. ಇವತ್ತಿನ ದಿನ ಅಂತೂ ತುಂಬ ಚೆನ್ನಾಗಿತ್ತು, ಖುಷಿಯಾಗಿ ಕಳೀತು. ಹಾಗೆ 2 ದಿನದ ಟ್ರಿಪ್ಪು ಕೂಡ ಮುಗೀತು ನಮ್ಮದು, ತುಂಬ ಚೆನ್ನಾಗಾಯಿತು. ಈಗ ಬೆಂಗಳೂರು ಕಡೆಗೆ ಹೊರಟಿದ್ದೀವಿ. ಹೀಗೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರು ಮೊದಲ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸ್ನೇಹಿತರೆ.